ಫ್ರೆಂಡ್ಸ್. ಏನೋ ಮಕ್ಕೆ ಹೊಡೆಯುತ್ತೆ ಬಿಸಿಲು ಆದ್ರೂ ಬಿಡ್ತಿಲ್ಲ, ವ್ಲಾಗ್ ಮಾಡೋದು ಮಾತ್ರ ಬಿಡಿಸ್ತಾ ಇಲ್ಲ. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಕಣ್ಣಿಗೆ ಹೊಡೆಯುತ್ತೆ ಬಿಸಿಲಲ್ಲಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶೋರಸ್ ವ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ಯುಗಾದಿ ಹಬ್ಬದ ದಿನ. ಯುಗಾದಿ ಹಬ್ಬನ ನಮ್ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮನೆ ಅಂದರೆ ನಾವು ಹಬ್ಬಕ್ಕೆ ಊರಿಗೆ ಹೋಗಿದ್ದೀವಿ. ಸೊ ಹಬ್ಬನ ಯಾವ ಥರ ಮಾಡ್ತೀವಿ ಏನು ಎಲ್ಲ ಸಹ ತೋರಿಸ್ಕೊಡ್ತೀನಿ. ಸೊ ನೋಡಿ, ಈ ತೋರಣನ ಯಾವ ಥರ ರೆಡಿ ಮಾಡಿದ್ದಾನೆ ಅಂದರೆ ಮಾವಿನ ಎಲೆಯಲ್ಲಿ ಹೂವನ್ನ ಹಾಕ್ಬಿಟ್ಟು ಈ ಥರ ಮಾಡಿದ್ದಾನೆ. ಸೊ ನಾನು ಮೈದ್ನ ಮಾಡ್ತಾ ಇರೋದು ಈ ಥರ ಡಿಫ್ರೆಂಟಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾವನೆ. ಹಾಗೆ ಇನ್ಸ್ಪಿರೇಷನ್ ಯಾರು ಅಂದರೆ ಅದಿತಿ ಪ್ರಭುದೇವ್, ಅವರು ಸಹ ಇದೇ ಥರ ಮಾಡಿದ್ದಾರೆ ತೋರಣನ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಮಗೂ ಗೊತ್ತಾಗಿದ್ದು ಯಾವಾಗ ಅಂದರೆ ನಮ್ಮದು ವ್ಲಾಗ್ ಅಪ್ಲೋಡ್ ಆದಮೇಲೆ ನಾನು ಅವ್ರ ವ್ಲಾಗ್ ನೋಡಬೇಕಾದ್ರೆ ಸೊ ಅವರು ಇದೇ ಥರ ಮಾಡಿದ್ದಾರೆ. ನೋಡಿ ಖುಷಿ ಆಯಿತು ನನಗೂ. ಓಕೆ, ನಾನು ಯಾವುದೋ ಒಂದು ಯೂಟ್ಯೂಬ್ ಶಾರ್ಟ್ಸಲ್ಲಿ ಈ ಥರ ನೋಡಿದೆ. ಸೊ ನೋಡಿ, ನಾನು ಅಡುಗೆ ಮನೆಯಲ್ಲಿ ಫುಲ್ಲು ಅಡುಗೆ ಮಾಡ್ತಾ ಇದ್ದೀನಿ. ವ್ಲಾಗು ಸಹ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ, ಏನೂ ಮಾಡೋಕ್ಕಾಗಿಲ್ಲ, ಯಾಕಂದರೆ ಫುಲ್ಲು ಬ್ಯುಸಿ ಇದೆ. ಹಂಗಾಗ್ಬಿಟ್ಟು ನನ್ನ ಮಗಳೇ ವ್ಲಾಗ್ ಮಾಡೋಳೆ ಲಿರೀಶಾ. ಸೊ ನೋಡಿ, ಇದನ್ನ ನಾನು ಬಂದು ನೋಡ್ತಾ ಇದ್ದೀನಿ, ಏನಿದು ಇಷ್ಟು ಕ್ರಿಯೇಟಿವ್ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಅವನ್ನ ಕೇಳ್ತಾ ಇದ್ದೀನಿ ಯಾವ ಥರ ಮಾಡ್ತಿದ್ಯಾ ಅಂತ. ಯಾಕಂದರೆ ನಾನು ಫುಲ್ ಅಡುಗೆಯಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಹಂಗಾಗಿ ನಾನೇನು ನೋಡ್ತಾ ಇರಲಿಲ್ಲ ಬಂದು. ಸೊ ಹಂಗಾಗಿ ಕೇಳ್ತಾ ಇದ್ದೆ, ಅವ್ನು ಹೇಳ್ತಾ ಇದ್ದ ಇದೇ ಥರ ಮಾಡೋದು ಅಂತ ಹೇಳ್ಬಿಟ್ಟು. ಹಾಗೆ ಅಜ್ಜಿ ಕುತ್ಕೊಂಡು ಅವನಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಹಾಕ್ಲಿಕ್ಕೆ ಎಲ್ಲ ನೀಟಾಗಿ ಏರ್ಸೋಕ್ಕೆ ಒಂದು ದಾರ ತೊಗೊಂಡು ನೀಟಾಗಿ ಪೋಣಿಸ್ತಾ ಇದ್ದಾರೆ. ಸೊ ನೋಡಿ, ಇದೇ ಬಾಗಿಲಿಗೆ ಅವರಿಬ್ರು ರೆಡಿ ಮಾಡ್ತಾ ಇರೋದು, ದೇವ್ರ ಮನೆ ಬಾಗಿಲಿಗೆ. ಹೊರಗಡೆ ಎಲ್ಲ ಫುಲ್ಲು ಮಾಮ ತೋರಣ ಕಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಈ ಬಾಗಿಲಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಸೊ ನೋಡಿ, ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಸೊ ಈ ಪೂಜೆನ ಮಾಡಿದ್ದು ಫುಲ್ಲು ನನ್ನ ಹಸ್ಬೆಂಡ್ ಏನೇನೆ, ಫುಲ್ ಎಲ್ಲ ಹೂವು ಎಲ್ಲ ಹಾಕಿ. ಹಾಗೆ ನಾವು ಆರತಿ ಸಹ ಮಾಡ್ತೀವಿ. ಆರತಿ ಏನು ತೋರಿಸ್ದೆ ಅದೆಲ್ಲ ಅತ್ತೆನೇ ರೆಡಿ ಮಾಡಿಕೊಟ್ಟಿದ್ರು. ಸೊ ಹೂವು ಎಲ್ಲ ರಾತ್ರಿನೇ ಪೋಣಿಸಿದ್ವಿ. ಹಾಗಾಗಿ ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ ಪೂಜೆ ಮಾಡಿಬಿಡು ಅಂತ, ಯಾಕಂದರೆ ನಾನು ಫುಲ್ಲು ಅಡುಗೆ ಮಾಡ್ತಾ ಇದ್ದೆ. ಮತ್ತು ಹಂಗೆ ಅತ್ತೆ ಸ್ವಲ್ಪ ಅಡುಗೆಗೂ ಹೆಲ್ಪ್ ಮಾಡಿದ್ರು. ಬಟ್ ಏನೇ ಹೆಲ್ಪ್ ಮಾಡಿದ್ರು ಹಬ್ಬದಲ್ಲಿ ಅಡುಗೆ ಮಾಡೋದಿದೆಯಲ್ಲ, ಸೊ ಬೇಗ ಎದ್ದು ಎಲ್ಲ ಮಾಡಿದ್ರೇನೆ ಬೇಗ ಕೆಲಸ ಆಗೋದು. ಸೊ ಹಂಗಾಗ್ಬಿಟ್ಟು ನನ್ನ ಹಸ್ಬೆಂಡ್ಗೆನೇ ದೀಪ ಹಚ್ಚಕ್ಕೆ ಹೇಳಿದೆ. ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ದೇವ್ರ ಮನೆದು ಏನೇ ಕೆಲಸ ಕೊಟ್ರು ತುಂಬ ಶ್ರದ್ಧೆಯಿಂದ ಮಾಡ್ತಾರೆ. ಈ ಥರ ಇದೆ ಫೈನಲ್ ಲುಕ್. ನನಗಂತೂ ದೇವ್ರ ಮನೆಯೇ ನೋಡ್ಬೇಕು ಅನ್ನಿಸ್ತಾ ಇತ್ತು. ಸೊ ನಿಮಗೆಲ್ಲ ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ. ನನ್ನ ಮಗಳು ಆರತಿ ನೋಡ್ರಿ ಏನು ಸಖತ್ತಾಗಿ ಓದ್ಕೊಂಡಿದ್ದಾಳೆ ಅಂತ. ನಮ್ಮ ಅಜ್ಜಿಗೆ ಏನಂದ್ರೆ ಫುಲ್ ಭಯ, ಎಲ್ಲಿ ಆರತಿ ಇದನ್ನ ಕೈ ಬಿಟ್ಬಿಡ್ತಾಳೋ ಅಂತ. ನೋಡಿ, ನಮ್ಮನೆಗೂ ಬಂದ್ಬಿಟ್ಟು ಒಬ್ಬಟ್ಟು ಮಾಡ್ತಾರೆ ಅವರು. ಎಲ್ಲೋದ್ರೂ ಒಬ್ಬಟ್ಟು ಮಾಡೋಕ್ಕಲ್ಲ. ನಮ್ಮಮ್ಮ ಒಬ್ಬಟ್ಟು ಮಾಡ್ಕೊಡ್ತಾ ಇದ್ರು. ಸೊ ನಾನು ಎಲ್ಲರಿಗೂ ಹಂಗೆ ಊಟಕ್ಕೆ ಬಡಿಸ್ತಾ ಇದ್ದೆ. ಸೊ ವಿನಯ ಕುತ್ಕೊಂಡಿದ್ದಾನೆ, ಅಂದರೆ ನಮ್ಮ ಮೈದ, ಹಾಗೆ ನನ್ನ ಮಗಳು ಮತ್ತು ನಮ್ಮ ಮಾವ ಇದ್ದಾರಲ್ಲ, ಸೊ ಅವ್ರ ಅಣ್ಣ ಎಲ್ಲರೂ ಸಹ ಊಟ ಮಾಡ್ತಾ ಇದ್ರು. ಸೊ ಅವ್ರಿಗೂ ಸಹ ಊಟ ಬಡಿಸ್ದೆ. ಹಾಗೆ ಅಮ್ಮ ಒಬ್ಬಟ್ಟನ್ನೆಲ್ಲ ಬೇಯಿಸ್ಬಿಟ್ಟು ನನ್ನ ತಂಗಿಗೆ ಊಟ ತಿನ್ನಿಸಿತ್ತು. ಅವಳು ತುಂಬ ಆಟ ಮಾಡ್ತಾಳೆ, ಸಿಕ್ಕಾಪಟ್ಟೆ ಆಟ ಮಾಡ್ತಾಳೆ, ಯಾಕಂದರೆ ಅಮ್ಮನೇ ತಿನ್ನಿಸ್ಬೇಕು ಅವಳಿಗೆ. ಸೊ ನಾನು ಒಂದು ಬ್ಲಾಗಲ್ಲಿ ಹೇಳಿದ್ದೆ ಅನ್ಕೊತೀನಿ. ಸೊ ನನ್ನ ತಂಗಿಗೆ ಮಾತಾಡೋಕ್ಕೆ ಬರಲ್ಲ. ಸೊ ಹಂಗಾಗ್ಬಿಟ್ಟು ನಮ್ಮ ಮನೆ ಎಲ್ಲನೂ ಅವಳನ್ನ ನೋಡಬೇಕು. ನಾವು ಫ್ರೀ ಇದ್ದರೆ ನಾವು ನೋಡ್ತೀವಿ, ಇಲ್ಲಾಂದರೆ ಅಮ್ಮ ಅವಳಿಗೆ ಏನು ಬೇಕೋ ಎಲ್ಲನೂ ಸಹ ಸಪ್ಲೈ ಮಾಡಬೇಕು. ಸೊ ಫೈನಲಿ ಅಮ್ಮ ಊಟ ಮಾಡಿಸ್ತಾ ಇದ್ದಾರೆ ನನ್ನ ತಂಗಿಗೆ. ನಮ್ಮ ಲಿರೀಶನ್ನು ಎಂಜಾಯ್ ಮಾಡ್ಕೊಂಡು ಊಟ ತಿಂತಾವಳೆ. ಸೊ ಅವ್ರದ್ದೆಲ್ಲ ಆದಮೇಲೆ ನನಗೆ ತುಂಬ ಹೊಟ್ಟೆ ಹಸ್ವಾಗ್ತಾ ಇತ್ತು, ಮತ್ತು ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗೋಗ್ಬಿಟ್ಟಿತ್ತು. ಸೊ ಹಂಗಾಗ್ಬಿಟ್ಟು ಒಂದು ಒಬ್ಬಟ್ಟು ಹಾಕ್ಕೊಂಡಿದ್ದೀನಿ, ಹಾಗೆ ಕಾಯಿ ಹಾಲು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹೆಸ್ರು ಕಾಳು ಪಲ್ಯ ಇಟ್ಕೊಂಡಿದ್ದೀನಿ, ಹಾಗೆ ಒಂದೇ ಒಂದು ಹಪ್ಪಳ ಇಟ್ಕೊಂಡಿದ್ದೀನಿ. ಇನ್ನು ಬೇರೆ ಏನೂ ಸಹ ನಾನು ಹಾಕ್ಕೊಂಡಿಲ್ಲ, ಯಾಕಂದರೆ ನನಗೆ ಒಂಥರ ಆಗ್ತಾಯಿತ್ತು, ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಹಂಗಾಗ್ಬಿಟ್ಟು ಫೈನಲಿ ಈ ಥರ ಊಟ ಮಾಡಿದೆ. ಇವರೇ ಏರ್ ಆರ್ಟಿಸ್ಟ್ ಇವರೇನಾ? ಅಲ್ಲೇ ಅದ್ರ ಪಕ್ಕ ನಿಂತ್ಕೊಳ್ರಿ, ಫೋಟೋ ತೆಗಿತೀನಿ. ಆಡ ಹುಡುಗಿ ಪಕ್ಕದಲ್ಲಿ ನಿಂತ್ಕೊಳ್ಳಿ. ಹಿಂಗ ಇಬ್ರು ತಲೆ ಹತ್ರ ಇಟ್ಕೋಬೇಕು. ಇಬ್ರದ್ದು ಒಂದೇ ತರ ಐತೆ ಅಲ್ಲಿ, ಆ ತರ. ಭೋಜನ ನಡೆಯುತ್ತಿದೆ.
ಇವಳು ಅಲ್ಲೇ 4ನೇ ಒಬ್ಬಟ್ಟೆನೆ ತಿಂತಾ ಇರೋದು. ಲಿರಿಷ 4ನೇ ಒಬ್ಬಟ್ಟೆ ತಿಂತಾ ಇರೋದು. ಅಪ್ಪಾಜಿ ಇಲ್ಲಿ ಕೇಳಿಸ್ಕೊಳಪ್ಪಾಜಿ. ಏನಂತೆ ನಿಮ್ಮ ಯಜಮಾನ್ರದು? ಇಲ್ಲಿ ನೋಡಿ, ಇಲ್ಲಿ ಮೊಬೈಲ್ ಕೈಲಿ ಹಿಡ್ಕೊಂಡು ಹಂಗೆ ಮನಿಕೊಂಡು ಲಿರಿಷ ಇಲ್ಲ ನೋಡಿ ಚಿಕ್ಕಪ್ಪನ ಮೊಬೈಲ್ ಕೈಲಿ ಹಿಡ್ಕೊಂಡು ನಿದ್ದೆ ಮಾಡ್ತಾವನು. ಅಮ್ಮ ಇಲ್ಲೋಡಮ್ಮ, ಇಲ್ಲಿ ಮೊಬೈಲ್ ಕೈಲಿ ಹಿಡ್ಕೊಂಡು ಹಂಗೆ ನಿದ್ದೆ ಮಾಡ್ತಾರೆ. ಒಳ್ಳೊಳ್ಳೆ ಕಂಟೆಂಟ್ಗಳು. ಒಂದು 5 ಒಬ್ಬಟ್ಟು ತಿಂದ ಮನಿ ಕಂಡ. ವಿಡಿಯೋದಲ್ಲಿ ಫ್ರಂಟಲ್ಲೇ ಬದತಿ ಅಂತ ಹೇಳಲ್ಲ ಲಿರಿಷ. ಲಿರಿಷ ಬಾಯಿಲಿ, ನಾನು ನಿನ್ಗೇನೋ ಕೇಳಬೇಕು. ಬಾಯರ್ಸ್ಕೊಂಡ್ರಾ ನೋಡಿ, ನಿನ್ ಕೈಲ ನಿಮಿಷ ಏನೋ ಕೇಳ್ತೀನಿ ನೋಡಿ. ಬಟ್ಟೆ ನೋಡಿ ಅಲ್ಲೇ ಯಾರು ರೇಂಜಿಗೆ ಮಾಡ್ಕೊಂಡೋಳೆ ಅಂತ. ಬಾಯಿಲಿ ಎಲ್ಲರಿಗೂ ಹ್ಯಾಪಿ ಯುಗಾದಿ ಹೇಳಿ ಎಲ್ಲರಿಗೂ. ಎಲ್ಲ ಏನ್ ಮಾಡ್ತಾ ಇದ್ದೀರಾ ಕೇಳಿ. ಡ್ರೆಸ್ ಹೆಂಗಿದೆ ಕೇಳು. ನಮ್ ಲಿರಿಷನ್ ಔಟ್ಫಿಟ್ ನೋಡಿ ಯಾವ ತರ ಇದೆ ಅಂತ. ಇದು ಕೋಟು, ಇದು ಈ ಥರ ಬರುತ್ತೆ. ಇಲ್ಲೊಂದು ಸ್ವಲ್ಪ ಲೈಟ್ ಹೊಟ್ಟೆ ಕಾಣಿಸುತ್ತೆ. ಹಾಗೆ ಪ್ಯಾಂಟ್ ಬಂದು ಈ ಥರ ಬರುತ್ತೆ. ಫುಲ್ ಟೋಟಲ್ ಔಟ್ಫಿಟ್ ಬಂದು ಈ ಥರ ಬರುತ್ತೆ. ಹಿಂದೆ ತಿರ್ಗೊಮ್ಮಪ್ಪ ನೋಡಿ, ಈ ಥರ ಬರುತ್ತೆ. ಸೂಪರ್ವಾಗಿ ಕಾಣಿಸ್ತಿದ್ದಾಳೆ. ನಮ್ಮಮ್ಮ ಲಿರಿಷನ್ ಪೆನ್ಸಿಲ್ ಬಂದೈತೆ, ನಂಗೇನೋ ತಗೊಂಬಂದೈತೆ. ಏನು ತಗೊಂಬಂದೈತೆ ಗೊತ್ತಿಲ್ಲ ನೋಡು. ಏನಂತ ಲಿರಿಷ ಏನದು ತೋರ್ಸು. ಏನದು ಏನಮ್ಮ, ನೀನೇ ತೋರ್ಸು. ಗೈಸ್ ನಂಗೆ ಹಬ್ಬ ಮಾಡಿ ಸಾಕಾಗಿ ಹೋಗ್ಬಿಟ್ಟೈತೆ. ತೋರ್ಸು, ಓಪನ್ ಮಾಡಿಲ್ಲ, ನಾನೇ ಓಪನ್ ಮಾಡ್ಬೇಕಾ? ಗೈಸ್ ನಮ್ಮಮ್ಮ ಡ್ರೆಸ್ ಕೊಟ್ಟವ್ರೆ, ನೋಡೋಣ ಯಾವ ಥರ ಇದೆ ಏನು ಅಂತ. ಎಲ್ಲಿ ತಗೊಂಡ್ರಿ ಮಮ್ಮ? ತುಮಕೂರು. ಚೆನ್ನಾಗಿ ಕಾಣಿಸ್ತೈತೆ. ಚೆನ್ನಾಗೈತೆ. ಸ್ಲೀವ್ಸ್ ಬಂದು ಈ ಥರ ಐತೆ. ಅಲ್ಲಿ ಕಾಣಿಸ್ತಿದೆಯಾ ನೋಡು, ಸ್ಲೀವ್ಸ್ ಬಂದು ಈ ಥರ ಇದೆ. ಆ್ಯಂಡು ವೇಲ್ ತುಂಬ ರಿಚ್ ಆಗಿ ಬಂದೈತಲ್ಲ, ಸಿಂಪಲಾಗಿ ಬಂದೈತಾ? ಅಫಿಷಿಯಲ್ ಆಗಿ ಬಂದೈತೆ, ಚೆನ್ನಾಗೈತೆ. ನೆಕ್ಸ್ಟ್ ಬಂದು ಪ್ಯಾಂಟ್ ಸೂಪರ್ ಇದೆ. ಹಾಕೊಳ್ತೀನಿ, ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ವೆಲ್ಕಮ್. ಹಂಗೆ ನಿನ್ಗೊಂದೈತೆ ಸರ್ಪ್ರೈಸ್, ಬೇಜಾರು ಮಾಡ್ಕೊಬೇಡ. ಹಂಗೆ ತೆಗೀಲಿ ಕವರ್ ಐತೆ, ಪಿಂಕ್ ಕಲರ್ ಕವರು. ಅಲ್ಲೇ ನೀನು ಸೀರೆ ಇಷ್ಟಪಟ್ಟಿದ್ದೆ ಗೊತ್ತಾ? ನಮ್ಮ ಮನೆಗೆ ಬಂದಾಗ ಒಂದ್ಸಲಿ. ಹೌದು ತಾನೇ? ನಿಜ ಹೇಳ್ಬೇಕು, ಜೋರಾಗಿ ಮಾತಾಡಿ. ಈ ಕಡೆ ತೋರಿಸ್ ಫಸ್ಟು. ಕರೆಕ್ಟಾ? ಇಲ್ಲಿಗೆ ಹಾಕೋ. ಇನ್ನೊಂದು ಸ್ವಲ್ಪ ಮೇಗಡಿಕೆ ಬಾರ್ಡ್ರು ಸಕ್ಕದಾಗ ಕಾಣಿಸ್ತೈತಿ ಕಲರ್. ನಮ್ಮ ಅಮ್ಮಂಗೆ ಕೊಟ್ಟರೆ ನಮ್ಮ ಅಮ್ಮ ಬ್ಲೌಸ್ ಹೊಲ್ಸ್ಕೊಂಡ್ರೆ ನಾನು ಹಾಕೊಂಬೋದು ಗೈಸ್. ಅದೇ ಕಾಮಿಡಿ. ಇಷ್ಟ ಆಯ್ತಾ? ಚೆನ್ನಾಯ್ತಾ? ನಮ್ಮ ಒಂದ್ಸಲಿ ಇದು ಸ್ಟೋರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಮ್ಮಮ್ಮ ಒಂದ್ಸಲಿ ಈ ಸೀರೆನ ನಾನು ಸೇಲ್ ಮಾಡ್ತೀನಲ್ಲ, ತೋರಿಸ್ತೀನಿ. ಆಲ್ರೆಡಿ ವ್ಲಾಗ್ ಮಾಡಿದ್ದೀನಿ. ಸೊ ಆವಾಗ ಇಷ್ಟಪಟ್ಟಿದ್ರು ನಮ್ಮಮ್ಮ. ಸೊ ಅದಕ್ಕೆ ಅದನ್ನೇ ಸರ್ಪ್ರೈಸಿಗಾಗಿ ತೊಗೊಂಬಂದೆ. ಇಷ್ಟ ಆಯ್ತಾ? ಓಕೆ. ಹಬ್ಬ ಆಯ್ತಾ ಮನೆಯಲ್ಲಿ? ಏನು ಹೇಳ್ತೀಯ? ಎಲ್ಲರಿಗೂ ಹೇಳು, ಈ ಕಡೆ ಬಂದು ಯುಗಾದಿ ಹಬ್ಬಕ್ಕೆ ವಿಶ್ ಮಾಡು. ಯುಗಾದಿ ಹಬ್ಬದ ಶುಭಾಶಯಗಳು ಇರಬೇಕು. ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಿ ದೇವರು ಆ ಭಗವಂತ ಆಶೀರ್ವಾದ. ಓ ಥ್ಯಾಂಕ್ ಯು ಸೋ ಮಚ್. ನಿಮಗೂ ಅಷ್ಟೇ, ಸೇಮ್ ಟು ಯು. ಓಕೆ. ನಿಮ್ಮದು ಡ್ರೆಸ್ ಚೆನ್ನಾಗಿದೆ. ಎಲ್ಲಿ ವೇಲ್ ಈ ಕಡೆ ಹಾಕೊಳ್ಳಿ, ತೋರಿಸಿ ನೀಟಾಗಿ. ಡಿಸೈನ್ ಚೆನ್ನಾಗಿ ಕಾಣಿಸ್ತೈತೆ. ನೆಕ್ ಡಿಸೈನ್ ತೋರಿಸಿಲ್ಲ ಮಮ್ಮಿ, ಚೆನ್ನಾಗೈತೆ. ಫುಲ್ ಎಲ್ಲ ಔಟ್ಫಿಟ್ ಚೆನ್ನಾಗಿ ಕಾಣಿಸ್ತೈತೆ. ಗೈಸ್ ಈ ಥರ ಸಿಂಪಲಾಗಿ ರೆಡಿ ಆಗಿದ್ದೀನಿ ಗೈಸ್. ನಾನು ತುಂಬ ಗ್ರ್ಯಾಂಡಾಗೆಲ್ಲ ಏನು ರೆಡಿ ಆಗೋಕ್ಕೆ ಹೋಗಿಲ್ಲ. ಸೊ ಅಮ್ಮ ನಾನು ತಂದುಕೊಟ್ರೆ ಡ್ರೆಸ್ಸೇ ಹಾಕೊಬೇಕು ಅಂತ ಅಂದರು.
ಸೊ ಹಂಗಾಗ್ಬಿಟ್ಟು ಸ್ಯಾರಿ ಹಾಕ್ಕೊಂಡಿಲ್ಲ, ಈ ಥರ ರೆಡಿಯಾಗಿದ್ದೀನಿ. ಬಿಸಿಲು ಸಿಕ್ಕಾಬಟ್ಟೆ ಬಿಸಿಲು ನೋಡಿ ಯಾವ ಥರ ಕಾಣಿಸ್ತಿದ್ದೀನಿ. ಜಸ್ಟ್ 5 ಮಿನಿಟ್ಸಲ್ಲಿ ರೆಡಿಯಾಗಿದ್ದು. ಒಂದು ಇಯರಿಂಗ್ಸ್ ಹಾಕ್ಕೊಂಡಿದ್ದೀನಿ, ಹ್ಯಾಂಡಿ ಡ್ರೆಸ್ನ ಹಾಕ್ಕೊಂಡಿದ್ದೀನಿ. ಸೊ ಸ್ಯಾರಿನ ಇನ್ನೊಂದು ದಿವಸ ಹಾಕ್ಕೊಳ್ತೀನಿ, ಆವಾಗ ತೋರಿಸ್ತೀನಿ. ಸೊ ಯಾವ ಥರ ಬರುತ್ತೆ ಲುಕ್ ಅಂತ ಹೇಳ್ಬಿಟ್ಟು. ಸೊ ಇವಾಗ ಸ್ವಲ್ಪ ಫೋಟೋಸು ಹಾಗೆ ವೀಡಿಯೋಸು ಮಾಡ್ಕೊಳ್ಳೋಣ.